ವಿಜಯ್ ಅವರಿಗೆ ಬಿಗ್ ಬ್ರೇಕ್ ಕೊಟ್ಟಂಥ ಸಿನಿಮಾ ದುನಿಯಾ. ದುನಿಯಾ ಸಿನಿಮಾದ ಮೂಲಕ ಪರಿಚಯವಾದ ವಿಜಯ್ ಅವರು ನಟನಾಗಿ ಒಟ್ಟು 28 ಸಿನಿಮಾಗಳನ್ನ ಮಾಡಿದ್ದಾರೆ. ಸಲಗ ಮತ್ತು ಭೀಮಾ ಅಂತ ಮೂವಿಗಳನ್ನ ಡೈರೆಕ್ಟ್ ಮಾಡೋದ್ರ ಜೊತೆಗೆ ನಿರ್ದೇಶಕರಾಗಿ ಸಕ್ಸಸ್ನ ಕಂಡಿದ್ದಾರೆ. ದುನಿಯಾ ವಿಜಯ್ ಅವರು ಹೀರೋ ಆಗೋದಕ್ಕಿಂತ ಮುಂಚೆ ಹಲವಾರು ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವತ್ತು ನಾನು ನೋಡಿದ್ದು ದುನಿಯಾ ವಿಜಯ್ ಅವರು ಅಭಿನಯಿಸಿದಂಥ ಸಣ್ಣ ಸಣ್ಣ ಪಾತ್ರಗಳು ಯಾವ್ಯಾವು ಅಂತ. ಮೊದಲನೇ ಸಿನಿಮಾ ರಂಗ SSLC. ಯೋಗರಾಜ್ ಮಠ್ ಮತ್ತು ಸೂರ್ಯ ಅವರು ಡೈರೆಕ್ಟ್ ಮಾಡಿರೋ ಈ ಮೂವಿಲಿ ಕಿಚ್ಚ ಸುದೀಪ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ದುನಿಯಾ ವಿಜಯ್ ಅವರು ನಾಗನ್ ಕೈ ಕೆಳಗೆ ಕೆಲಸ ಮಾಡೋ ಹೆಂಚ್ಮನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೋನಾಲಿಸಾ. ಇಂದ್ರಜಿತ್ ಲಂಕೇಶ್ ಅವರು ಡೈರೆಕ್ಟ್ ಮಾಡಿ ಸಮೀರ್ ದತ್ತಾಯ್ ಅವರು ಹೀರೋ ಆಗಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಹೀರೋನ ಕ್ಲಾಸ್ಮೇಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಕಾಲೇಜ್ ಫಂಕ್ಷನ್ ಇಲ್ಲ ಮೇಡಮ್, ಝೂ ಇಂದ ರಿಲೀಸ್ ಆಗ್ತಾ ಇದೀವಲ್ಲ ಅದಕ್ಕೆ ಸೆಲೆಬ್ರೇಷನ್. ನಿಮ್ಮಂತ ಅನಿಮಲ್ಸ್ ಇದ್ದ ಮೇಲೆ ಇದು ಝೂನೇ. ಕಾಲೇಜಿಗೆ ಲೇಟು, ಫಂಕ್ಷನ್ಗೆ ಲೇಟು, ಸ್ಪೋರ್ಟ್ಸ್ ಅಲ್ಲಿ 0, ಅಟೆಂಡೆನ್ಸ್ ಅಲ್ಲಿ ಬಿಗ್ 0. ಎಕ್ಸಾಮ್ ಅಲ್ಲಿ ಪಾಸ್ ಆಗಿದೀವಲ್ಲ. ರಿಷಿ. ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ ಶಿವರಾಜ್ ಕುಮಾರ್ ಮತ್ತು ವಿಜಯ್ ರಾಘವೇಂದ್ರ ಅವರು ಲೀಡ್ ರೋಲಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಬೆಳಿಗ್ಗೆ ನಾನು ಶೂ ಪಾಲಿಶ್ ಮಾಡೋದು ಮರ್ತ್ಬಿಟ್ಟೆ. ದುನಿಯಾ ವಿಜಯ್ ಅವರು ಡ್ರಗ್ ಪೆಡ್ಲರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರಾಕ್ಷಸ. ಸಾಧು ಕೋಕಿಲ ಅವರು ಡೈರೆಕ್ಟ್ ಮಾಡಿ ಶಿವರಾಜ್ ಕುಮಾರ್ ಅವರು ಮೇನ್ ರೋಲಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಬಿಡ್ಸ್ಕೊಂಡೋಗೋದಕ್ಕೆ ಸಾಂಗ್ಲೇನ ಬಿಡ್ತಾನೆ ಅನ್ಕೊಂಡಿದ್ಯಾ? ಏನ್ ತಂಬಿಡ ತಂಬಿ ಪಳನೆ ಅಣ್ಣ ಕ್ರೈಮ್ ಸಿಂಗಲ್ ಸರ್ ಹುಡ್ಕೊಂಡ್ ಬಂದು ಸೀರಿಯಸ್ ಮ್ಯಾಟರ್ ಹೇಳ್ದಾನೆ. ಬಿಸ್ಕೆಟ್ ರೆಡಿ ಮಾಡ್ತಾ ಇದೀವಿ ಅಂತ ಫೋನ್ ಪಣ್ಣು. ಅದಿಲ್ಲಾನೆ ಪೊಲೀಸರು ಬೆಂಗಳೂರಿಂದ ನೀನ್ ಎತ್ತಕ್ಕೆ ಸ್ಕೆಚ್ ಹಾಕೊಂಡ್ ಬರ್ತಾವ್ರಂತೆ. ದುನಿಯಾ ವಿಜಯ್ ಅವರು ತಂಬಿ ಪಳನಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಪಾತ್ರದಲ್ಲಿ ದುನಿಯಾ ವಿಜಯ್ ಅವರು ಸಿನಿಮಾದ ಪೂರ್ತಿ ಅಲ್ಲಲ್ಲೇ ಬಂದು ಹೋಗ್ತಾರೆ. ಗಿರಿ. ರವಿಚರಣ್ ಅವರು ಡೈರೆಕ್ಟ್ ಮಾಡಿ ಶ್ರೀನಗರ ಕಿಟ್ಟೆ ಅವರು ಹೀರೋ ಆಗಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಹೀರೋ ತಂಗಿನ ಕಿಡ್ನಾಪ್ ಮಾಡೋ ಸೀಕ್ವೆನ್ಸ್ ಅಲ್ಲಿ ಬಂದು ಹೋಗ್ತಾರೆ. ಇನ್ನು ನೆಕ್ಸ್ಟ್ ಮೂವಿ ಮೆಂಟಲ್ ಮಂಜ. ಸಾಯಿ ಸಾಗರ್ ಅವರು ಡೈರೆಕ್ಟ್ ಮಾಡಿ ಅರ್ಜುನ್ ಅವರು ಹೀರೋ ಆಗಿ ಆಕ್ಟ್ ಮಾಡಿದಂಥ ಈ ಸಿನಿಮಾದಲ್ಲಿ ಮೆಂಟಲ್ ಮಂಜನ ಫ್ರೆಂಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಹೇಳ್ಬಿಡಿ ಸರ್, ಪ್ಲೀಸ್ ಸರ್. ಯಾರು ಹೇಳ್ತಾ ಇರೋದು? ಕಟಾಯಿಸ್ಗಳು ಹೋಗಕ್ಕಿಲ್ವಾ? ಮಚ್ಚ ಸೋಡಾ ಬಟ್ಟ ಹೊಡಿ ಹೇಳ್ತೀನಿ. ಡೆಡ್ಲಿ ಸೋಮ. ರವಿ ಶ್ರೀವತ್ಸ ಅವರು ಡೈರೆಕ್ಟ್ ಮಾಡಿ ಆದಿತ್ಯ ಮತ್ತು ರಕ್ಷಿತಾ ಅವರು ಲೀಡ್ ರೋಲಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಬಾಬು ರಾಜುನ ಹೆಂಚ್ಮನ್ ಆಗಿ ದುನಿಯಾ ವಿಜಯ್ ಅವರು ಆಕ್ಟ್ ಮಾಡಿದ್ದಾರೆ. ಅಣ್ಣ ಲೈಫಲ್ಲೇ ಮಾತಾಡಂಗಿಲ್ವಂತಣ್ಣ, ಅರ್ಧ ನಾಲ್ಗನೇ ತೆಗೆದ್ಬಿಟ್ಟವನೆ. ಯಾರವನು? ಸೋಮ ಅಂತ, ನ್ಯಾಷನಲ್ ಕಾಲೇಜ್. ಎಲ್ಲ ಕಡೆ ಹುಡ್ಕಾಟ ನಡೀತದೆ ಬಾಬಾ. ಹುಡ್ಕಾಟ. ಜೋಗಿ. ಪ್ರೇಮ್ ಅವರು ಡೈರೆಕ್ಟ್ ಮಾಡಿ ಶಿವರಾಜ್ ಕುಮಾರ್ ಅವರು ಲೀಡ್ ರೋಲಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಜೈಲಿನಲ್ಲಿ ನಡೆಯೋ ಒಂದು ಫೈಟಿಂಗ್ ಸೀಕ್ವೆನ್ಸ್ ನಲ್ಲಿ ಬಂದು ಹೋಗ್ತಾರೆ. ನಾವಿಬ್ರು ಇಡ್ಲಿ ಚಟ್ನಿ ತಿಂದಿದ್ದಲ್ಲ ಮರ್ತ್ಬಿಟ್ಟೆ ಗುರು. ರವಿ ನಮಸ್ಕಾರ ಗುರು. ನಾನು ಗುನ್ನ ಮಹಾಲಕ್ಷ್ಮಿ ಲೇಔಟ್ ಮರಿಬೇಡ ಗುರು. ಶ್ರೀ. ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ ವಿಜಯ ರಾಘವೇಂದ್ರ ಅವರು ಹೀರೋ ಆಗಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಶೆಟ್ಟಿಯ ಹೆಂಚ್ಮನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಪೂರ್ತಿ ಅಲ್ಲಲ್ಲೇ ಬಂದು ಹೋಗ್ತಾರೆ. ಅಂಬಿ. ನಾಗೇಂದ್ರ ಪ್ರಸಾದ್ ಅವರು ಡೈರೆಕ್ಟ್ ಮಾಡಿ ಆದಿತ್ಯ ಅವರು ಲೀಡ್ ರೋಲಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ನನ್ನ ಮಗನ್ ಮ್ಯಾಟ್ರು ನಿನ್ನವರೆಗೂ ಬಂದೈತೆ ಅಂದ್ರೆ ನಾ ಯಾಲ್ಕೆ ಫೈನಲ್ ಮುಹೂರ್ತ ಮಡಗಲೇಬೇಕು. ದುನಿಯಾ ವಿಜಯ್ ಅವರು ಅಂಬಿಯ ಫ್ರೆಂಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಈ ರಾಜೀವ ಗಾಂಧಿ ಅಲ್ಲ. ರವಿ ಶ್ರೀವತ್ಸ ಅವರು ಡೈರೆಕ್ಟ್ ಮಾಡಿ ರಕ್ಷಿತಾ ಮತ್ತು ವಿಜಯ ರಾಘವೇಂದ್ರ ಅವರು ಲೀಡ್ ರೋಲಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ವಿಜಯ್ ಅವರು ಮೇನ್ ರೋಲ್ನ ಪ್ಲೇ ಮಾಡಿದ್ದಾರೆ. ಸಿನಿಮಾ ಪೂರ್ತಿ ಅಲ್ಲಲ್ಲೇ ಬಂದು ಹೋಗ್ತಾರೆ. ಸೊ ಇಷ್ಟೆಲ್ಲ ಸಿನಿಮಾಗಳ ನಂತರ ವಿಜಯ್ 2007ರಲ್ಲಿ ಸೂರ್ಯ ಅವರ ಫಸ್ಟ್ ಡೈರೆಕ್ಷನ್ ಮೂವಿ ದುನಿಯಾ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿ ಸಕ್ಸಸ್ನ ಕಾಣ್ತಾರೆ.
ಹೀರೋ ಆಗಿ ಅಲ್ಲಿಂದ ಸ್ಟಾರ್ಟ್ ಆದ ಇವ್ರ ಲೈಫು ಭೀಮಾ ಮೂವಿ ನಿರ್ದೇಶನ ಮಾಡೋದ್ರ ಮೂಲಕ ಆ್ಯಕ್ಟರ್ ಬಿಕಮ್ ಡೈರೆಕ್ಟರ್ ಆಗಿ ಇವತ್ತು ಕನ್ನಡ ಇಂಡಸ್ಟ್ರಿಲಿ ದುನಿಯಾ ವಿಜಯ್ ಅವರು ಮಿಂಚ್ತಾ ಇದೆ. ಸೊ ಇದಿಷ್ಟು ಇವತ್ತು ನಾನು ನೋಡಿದ್ದು ದುನಿಯಾ ವಿಜಯ್ ಅವರು ಅಭಿನಯಿಸಿದಂಥ ಸಣ್ಣ ಸಣ್ಣ ಪಾತ್ರಗಳು ಯಾವ್ಯಾವು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.